ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಬಜೆಟ್ 2026-27 2026ರ ಕೇಂದ್ರ ಬಜೆಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಈ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಬಜೆಟ್ ಮೇಲೆ ಕೇಳಲಾದ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನವರಲ್ಲಿ ಯಾರು 2026ನೇ ಕೇಂದ್ರ ಬಜೆಟ್ ಸೆಂಟ್ರಲ್ ಬಜೆಟನ್ನು ಮಂಡಿಸಿದರು? ಸೆಂಟ್ರಲ್ ಬಜೆಟನ್ನು ಮಂಡಿಸಿದರು. ಸರಿಯಾದ ಉತ್ತರ ಕೇಂದ್ರ ಹಣಕಾಸು ಸಚಿವೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ನೇ ಸಾಲಿನ ಕೇಂದ್ರ ಬಜೆಟನ್ನು ಮಂಡಿಸಿದರು. ಸೊ ಕೇಂದ್ರ ಬಜೆಟ್ ಯಾವಾಗ ಮಂಡನೆ ಆಯ್ತು? ಹಾಗಾದರೆ ನಿನ್ನೆ ಫೆಬ್ರವರಿ 1, 2026ರಂದು ಮಂಡನೆ ಆಯಿತು. ಎರಡನೇ ಸಾರಿ ಭಾನುವಾರ ಈ ಬಜೆಟ್ ಮಂಡನೆ ಆಗ್ತಿರುವಂಥದ್ದು. ಭಾನುವಾರ ಈ ಬಜೆಟ್ ಎರಡನೇ ಸಾರಿಗೆ ಮಂಡನೆ ಆಗ್ತಿರುವಂಥದ್ದು ಮತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸಿದ 9ನೇ ಬಜೆಟ್ ಇದು. ನಿರ್ಮಲಾ ಸೀತಾರಾಮನ್ ಮಂಡಿಸಿದ 9ನೇ ಬಜೆಟ್. ಎಷ್ಟನೇ ಬಜೆಟ್ ಅಂತ ಕೇಳ್ತಾರೆ. ಸೊ 9ನೇ ಬಜೆಟ್ ಅಂತ ಗೊತ್ತಿರಲಿ. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿ ಬಜೆಟ್ ಮಂಡಿಸಿದ್ದು ಯಾವಾಗ ಕೇಳಿದ್ರೆ 2019ರಲ್ಲಿ ಮೊದಲು ಬಜೆಟನ್ನು ಮಂಡನೆ ಮಾಡಿದರು. ಇದೊಂದು ಇಂಟಿರಿಮ್ ಬಜೆಟ್ ಆಗಿತ್ತು. ಇಂಟಿರಿಮ್ ಬಜೆಟ್ ಆಗಿತ್ತು. ಸೊ ಒಟ್ಟಾರೆ 9 ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದರು. ಕೇಂದ್ರ ಬಜೆಟ್ 2026ರಲ್ಲಿ ಮೂಲಭೂತ ಸೌಕರ್ಯಗಳ ವೆಚ್ಚಕ್ಕಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಕರಿತೀವಲ್ಲ, ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಎಷ್ಟು ಹಣವನ್ನು ಮೀಸಲಿಡಲಾಯಿತು? ಸರಿಯಾದ ಉತ್ತರ 12.2 ಲಕ್ಷ ಕೋಟಿಯನ್ನು ಮೀಸಲಿಡಲಾಯಿತು. ಹಾಗಾದರೆ ಬಹಳ ಪ್ರಮುಖವಾಗಿ ಈ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನು ಮೀಸಲು ಇಟ್ಟರು ಅಂತ ಕೇಳಿದ್ರೆ, ರಕ್ಷಣೆಗೆ ಅತಿ ಹೆಚ್ಚು ಮೀಸಲಿಟ್ಟ ಹಣ ರಕ್ಷಣೆಗಾಗಿ. ಸಾಲ ಮತ್ತು ಬಡ್ಡಿ ಮರುಪಾವತಿಯ ನಂತರ ಅತಿ ಹೆಚ್ಚು ಹಣವನ್ನು ಮೀಸಲಿಟ್ಟಿದ್ದು ರಕ್ಷಣೆಗೆ 7.80 ಲಕ್ಷ ಕೋಟಿ. ನಂತರ ಸಾರಿಗೆಗೆ ಮೀಸಲಿಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ಗೆ 5.69 ಲಕ್ಷ ಕೋಟಿ, 5.69 ಲಕ್ಷ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ 2.73 ಲಕ್ಷ ಕೋಟಿ. ಕೃಷಿಗೆ ತುಂಬ ಇಂಪಾರ್ಟೆಂಟ್ ಇದು. ಕೃಷಿಗೆ ಎಷ್ಟು ಹಣವನ್ನು ಮೀಸಲಿಟ್ಟರು ಕೇಳಿದ್ರೆ 1.62 ಲಕ್ಷ ಕೋಟಿ ಈ ವರ್ಷ ಕೃಷಿಗೆ ಮೀಸಲಿಟ್ಟ ಹಣ. ಇನ್ನು ಶಿಕ್ಷಣಕ್ಕೆ 1.09 ಲಕ್ಷ ಕೋಟಿ, 1.09 ಲಕ್ಷ ಕೋಟಿಯನ್ನು ಮೀಸಲಿಡಲಾಯಿತು. ಇನ್ನು ಆರೋಗ್ಯಕ್ಕೆ 1.04 ಲಕ್ಷ ಕೋಟಿ ರುಗಳನ್ನು ಮೀಸಲಿಡಲಾಯಿತು. ನೋಟ್ ಮಾಡ್ಕೊಳ್ಳಿ. ರಕ್ಷಣೆಗೆ 7.80 ಲಕ್ಷ ಕೋಟಿ, ಸಾರಿಗೆಗೆ ಎರಡನೇ ಸ್ಥಾನದಲ್ಲಿ 5.69 ಲಕ್ಷ ಕೋಟಿ, ಗ್ರಾಮೀಣ ಅಭಿವೃದ್ಧಿಗೆ 2.73 ಲಕ್ಷ ಕೋಟಿ, ಕೃಷಿಗೆ 1.62 ಲಕ್ಷ ಕೋಟಿ, ಶಿಕ್ಷಣಕ್ಕೆ 1.09 ಲಕ್ಷ ಕೋಟಿ ಮತ್ತು ಆರೋಗ್ಯಕ್ಕೆ 1.04 ಲಕ್ಷ ಕೋಟಿಯನ್ನು ಮೀಸಲಿಡಲಾಯಿತು. ಸೊ ಒಟ್ಟಾರೆ ಮೂಲಭೂತ ಸೌಕರ್ಯಗಳಿಗೆ, ಎಲ್ಲದರ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 12.2 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಯಿತು. ಕೇಂದ್ರ ಬಜೆಟ್ 2026-27ರಲ್ಲಿ ಆದಾಯ ತೆರಿಗೆ ಮಿತಿಯನ್ನು ಎಷ್ಟು ಬದಲಾಯಿಸಲಾಯಿತು? ನೋಡಿ, ಯಾವುದೇ ಬದಲಾವಣೆ ಇಲ್ಲ. ಅಂದರೆ ಕಳೆದ ಸಾರಿ ಬಜೆಟಲ್ಲಿ 2025-26ರ ಬಜೆಟಲ್ಲಿ ಏನು ಟ್ಯಾಕ್ಸ್ ಲಿಮಿಟ್ ಇತ್ತಲ್ಲ, ಸೇಮ್ ಇಟ್ಟಿದ್ದಾರೆ. ಟ್ಯಾಕ್ಸ್ ಲಿಮಿಟಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಯಾಕಂದರೆ ಕಳೆದ ಸಾರಿಯೇ ದೆಹಲಿ ಚುನಾವಣೆ ಇದು ಅನ್ನುವ ಕಾರಣಕ್ಕೆ ಅಂತೇಳಿ ತುಂಬ ಚರ್ಚೆ ಆಯಿತು. 12.5 ಲಕ್ಷದವರೆಗೆ ವಾರ್ಷಿಕ ಆದಾಯ, 12.5 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ, ಯಾವುದೇ
ಟ್ಯಾಕ್ಸ್ ಇಲ್ಲ ಅಂತೇಳಿ ಘೋಷಣೆ ಮಾಡಲಾಗಿತ್ತು ಕಳೆದ ಸಾರಿನೇ. ಸೊ ಈ ಸಾರಿ ಯಾವುದೇ ರೀತಿಯ ಈ ಸ್ಲ್ಯಾಬ್ನಲ್ಲಿ ಬದಲಾವಣೆ ಮಾಡಿಲ್ಲ. ಹೊಸ ಆದಾಯ ತೆರಿಗೆ ಪದ್ಧತಿಯು ಯಾವ ದಿನದಿಂದ ಜಾರಿಗೆ ಬರುತ್ತೆ? ನೋಡಿ, ಕಳೆದ ಸಾರಿ 2025 ಮಾರ್ಚ್ 31ರಂದು ಏನು IT ರಿಟರ್ನ್ಸ್ ಟ್ಯಾಕ್ಸ್ ಪದ್ಧತಿ ಇತ್ತಲ್ಲ, ಇದು ಈ ವರ್ಷ 2026ರಿಂದ ಜಾರಿಗೆ ಬರುತ್ತೆ. 2026 ಮಾರ್ಚ್ 31ರಿಂದ ಈ ಒಂದು ಹೊಸ ಆದಾಯ ಏಪ್ರಿಲ್ 1ರಿಂದ 2026 ಏಪ್ರಿಲ್ 1ರಿಂದ ಈ ಹೊಸ ಒಂದು ಟ್ಯಾಕ್ಸ್ ಪದ್ಧತಿ ಆದಾಯ ಪದ್ಧತಿ ಜಾರಿಗೆ ಬರ್ತಾ ಇದೆ. ಯಾವಾಗಿಂದ? ಏಪ್ರಿಲ್ 1, 2026ರಿಂದ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಯೋಫಾರ್ಮ್ ಶಕ್ತಿ ಯೋಜನೆಗೆ ಮೀಸಲು ಇಡಲಾದ ಹಣ ಎಷ್ಟು? ಸರಿಯಾದ ಉತ್ತರ 10,000 ಕೋಟಿ. ಬಯೋಫಾರ್ಮ್ ಶಕ್ತಿ ಯೋಜನೆ, ಬಯೋಫಾರ್ಮ ಶಕ್ತಿ ಸ್ಕೀಮ್, ಇದಕ್ಕೆ ಮೀಸಲಿಟ್ಟ ಹಣ 10,000 ಕೋಟಿ ರೂಪಾಯಿ. ಭಾರತ ವಿಸ್ತಾರ ಇನಿಷಿಯೇಟಿವ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಭಾರತ್ ವಿಸ್ತಾರ್ ಇನಿಷಿಯೇಟಿವ್ ಅಂತೇಳಿ ಹೊಸದೊಂದು ಇನಿಷಿಯೇಟಿವನ್ನು ಈ ಸರಿ ಪ್ರಾರಂಭ ಮಾಡಲಾಗಿದೆ. ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2026-27ರ ಕೇಂದ್ರ ಬಜೆಟ್ನಲ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಯಾವ ಕ್ಷೇತ್ರಕ್ಕೆ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಇದು ಚಿಪ್ಗಳ ನಿರ್ಮಾಣಕ್ಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ರೇರ್ ಅರ್ತ್ ಕಾರಿಡಾರ್ ಅಭಿವೃದ್ಧಿಪಡಿಸಲು 2026-27ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಈ ಎಲ್ಲ ರಾಜ್ಯಗಳು ಒಡಿಸ್ಸಾ, ಕೇರಳ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು. ಮೇಲಿನ ಎಲ್ಲ ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್ ಅಭಿವೃದ್ಧಿಪಡಿಸಲು ಕೇಂದ್ರ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಲಾಯಿತು. 2026-27ನ ಕೇಂದ್ರೀಯ ಬಜೆಟ್ನಲ್ಲಿ ಮಹಿಳೆಯರ ಶಿಕ್ಷಣ ಉತ್ತೇಜನಕ್ಕೆ ಈ ಕೆಳಗಿನ ಯಾವ ಹೊಸ ಯೋಜನೆ ಕೈಗೊಳ್ಳಲಾಗಿದೆ? ಸರಿಯಾದ ಉತ್ತರ ಪ್ರತಿ ಜಿಲ್ಲೆಯಲ್ಲಿಯೂ ಮಹಿಳೆಯರ ಹಾಸ್ಟೆಲ್ ಹೊಸದಾಗಿ ನಿರ್ಮಾಣ, ಆಲ್ರೆಡಿ ಇರೋದಲ್ಲ, ನೂತನ ಹಾಸ್ಟೆಲ್ ನಿರ್ಮಾಣ. ಎಲ್ಲಿ? ಪ್ರತಿ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ನೂತನ ಹಾಸ್ಟೆಲ್ ನಿರ್ಮಾಣ ಮಾಡೋದ್ರ ಮೂಲಕ ಮಹಿಳೆಯರ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. 2026-27ರ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಹೈಸ್ಪೀಡ್ ರೈಲ್ ಕಾರಿಡಾರ್ಗೆ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿದೆ? ಸರಿಯಾದ ಉತ್ತರ 7 ಹೈಸ್ಪೀಡ್ ರೈಲ್ ಕಾರಿಡಾರ್. 7 ಹೈಸ್ಪೀಡ್ ರೈಲ್ ಕಾರಿಡಾರ್. ಇದು ಗ್ರೋತ್ ಕನೆಕ್ಟರ್ ಆಗಿ 7 ಹೈಸ್ಪೀಡ್ ರೈಲ್ ಕಾರಿಡಾರ್ನ ಅಭಿವೃದ್ಧಿಪಡಿಸೋದಕ್ಕೆ ತೀರ್ಮಾನಿಸಲಾಗಿದೆ. 2026-27ರ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ AIIA ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ 3. ಆಪ್ಷನ್ 3 ಇಸ್ ದ ರೈಟ್. ಆಪ್ಷನ್ ಸಿ 3 ಸರಿಯಾದ ಉತ್ತರ. 3 ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಆ ಮೂಲಕ ಆಯುರ್ವೇದ ಶಿಕ್ಷಣ ಪದ್ಧತಿಗೆ, ಆಯುರ್ವೇದ ವೈದ್ಯಕೀಯ ಪದ್ಧತಿಗೆ ಮನ್ನಣೆಯನ್ನು ನೀಡಲಾಗಿದೆ. ಈ ಬಜೆಟ್ ಮೂಲಕ ಮನ್ನಣೆ ನೀಡಲಾಗಿದೆ. 2026-27ರ ಕೇಂದ್ರ ಬಜೆಟ್ನಲ್ಲಿ ಆಯುರ್ವೇದ ಶಿಕ್ಷಣದ ಅಡಿಯಲ್ಲಿ ಎಷ್ಟು ಜನ ಪ್ರಶಿಕ್ಷಣಾರ್ಥಿಗಳಿಗೆ, ಟ್ರೈನಿಗಳಿಗೆ ತರಬೇತಿ ನೀಡೋದಕ್ಕೆ ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ 1.5 ಲಕ್ಷ 1.5 ಲ್ಯಾಕ್ ಟ್ರೈನಿಂಗನ್ನು ನೀಡೋದಕ್ಕೆ ಉದ್ದೇಶಿಸಲಾಗಿದೆ. ಈ ಕೆಳಗಿನ ಯಾವ ಈಶಾನ್ಯ ನಗರವನ್ನು ಸಿಲಿಗುರಿಯ ಮೂಲಕ ಹೈಸ್ಪೀಡ್ ರೈಲ್ ಕಾರಿಡಾರ್ ಮಾಡಲು ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ ವಾರಣಾಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ನಾರ್ತ್ ಈಸ್ಟ್ ಕನೆಕ್ಟಿವಿಟಿ ಹೆಚ್ಚಿಸೋದಕ್ಕೆ, ನಾರ್ತ್ ಈಸ್ಟ್ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಅಥವಾ ಹೆಚ್ಚಿಸಲು ಏನು ಮಾಡಿದ್ದಾರೆ? ವಾರಣಾಸಿಯ ಮೂಲಕ ಹೈಸ್ಪೀಡ್ ರೈಲ್ನ ಕಾರಿಡಾರ್ ಮಾಡಲು
ಉದ್ದೇಶಿಸಲಾಗಿದೆ. ಪೂರ್ವೋದಯ ಇನಿಷಿಯೇಟಿವ್ ಈ ಕೆಳಗಿನ ಯಾವ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದೆ? ಪೂರ್ವೋದಯ ಇನಿಷಿಯೇಟಿವ್. ಸೊ ಸರಿಯಾದ ಉತ್ತರ ಕೈಗಾರಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕೈಗಾರಿಕೆ. ನೋಡಿ, ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರೀಸ್ ಕಾರಿಡಾರ್ ಅಂತೇಳಿ ನಾವು ಇದನ್ನು ಕರಿತೀವಿ. ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಮೂಲಕ ಪೂರ್ವೋದಯ ಇನಿಷಿಯೇಟಿವ್ಗೆ ಕೈಗಾರಿಕೆಗೆ ಒತ್ತನ್ನು ನೀಡಲಾಗಿದೆ. 2026-27ನೇ ಬಜೆಟ್ನ ಗಾತ್ರ ಎಷ್ಟು? ಒಟ್ಟು ಎಷ್ಟು ಮೊತ್ತದ ಬಜೆಟನ್ನು ಮಂಡಿಸಲಾಯಿತು? ಸರಿಯಾದ ಉತ್ತರ 53.5 ಲಕ್ಷ ಕೋಟಿ. 53.5 ಲಕ್ಷ ಕೋಟಿ. 2026-27ನೇ ಬಜೆಟ್ನಲ್ಲಿ ಎಷ್ಟು ಯೂನಿವರ್ಸಿಟಿ ಟೌನ್ಶಿಪ್ ಪ್ರಾರಂಭಿಸಲಾಗಿದೆ? ಹೊಸದಾಗಿ ಎಷ್ಟು ಯೂನಿವರ್ಸಿಟಿ ಟೌನ್ಶಿಪ್? ಸರಿಯಾದ ಉತ್ತರ 5 ಯೂನಿವರ್ಸಿಟಿ ಟೌನ್ಶಿಪ್ಸ್. ಏನಿದು? ಯೂನಿವರ್ಸಿಟಿ ಟೌನ್ಶಿಪ್. 5 ಹೊಸದಾಗಿ ಯೂನಿವರ್ಸಿಟಿ ಟೌನ್ಶಿಪ್ಪನ್ನು ಪ್ರಾರಂಭಿಸಲು ಯೋಜಿಸಲಾಗಿದೆ. ಕ್ರೀಡೆಯ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಮಿಷನನ್ನು ಪ್ರಸ್ತುತ ಬಜೆಟ್ನಲ್ಲಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಖೇಲೋ ಇಂಡಿಯಾ ಮಿಷನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರಸ್ತುತ ಬಜೆಟ್ನಲ್ಲಿ ರಕ್ಷಣೆಗೆ ಮೀಸಲಿಡಲಾದ ಅಂದಾಜು ಮೊತ್ತ ಎಷ್ಟು? ಆಗಲೇ ಹೇಳಿದ್ವಿ. ಸರಿಯಾದ ಉತ್ತರ 7.85 ಲಕ್ಷ ಕೋಟಿ. ಅತಿ ಹೆಚ್ಚು ಮೀಸಲಿಡಿದ ಹಣ ಈ ರಕ್ಷಣಾ ಕ್ಷೇತ್ರಕ್ಕೆ. 2026ನ ಬಜೆಟ್ನ ದೀರ್ಘಕಾಲಿಕ ಥೀಮ್ನ ವಿಷನ್ ಏನು? ಒಂದು ದೀರ್ಘಕಾಲಿಕವಾದ ವಿಷನ್ ಇಟ್ಕೊಂಡು ಈ ಬಜೆಟನ್ನು ಮಂಡನೆ ಮಾಡಲಾಗಿದೆ. ಅದೇನು ಕೇಳಿದ್ರೆ ವಿಕಸಿತ್ ಭಾರತ್ 2047 ರೋಡ್ ಮ್ಯಾಪ್ ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2026ನೇ ಬಜೆಟ್ನಲ್ಲಿ ಕೃಷಿಗೆ ಮೀಸಲಿಡಲಾದ ಹಣ ಎಷ್ಟು? ಸರಿಯಾದ ಉತ್ತರ ಕೃಷಿಗೆ 1.62 ಲಕ್ಷ ಕೋಟಿಯನ್ನು ಮೀಸಲಿಡಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026 ಬಜೆಟ್ನಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಹೆಚ್ಚುವರಿ ಮನೆಗಳ ನಿರ್ಮಾಣಕ್ಕೆ PM ಆವಾಸ್ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ? ಸರಿಯಾದ ಉತ್ತರ 3 ಕೋಟಿ ಮನೆಗಳಿಗೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯೋಜನೆ ಯಾವುದು? PM ಆವಾಸ್ ಯೋಜನೆ. ಎಷ್ಟು ಕೋಟಿ ಮನೆಗಳು? 3 crores ಹೌಸಸ್ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಇನ್ನು ಕರಾವಳಿ ಅಭಿವೃದ್ಧಿಗೆ ಕರಾವಳಿ ಅಭಿವೃದ್ಧಿಗೆ ಒಂದು ಹೊಸ ಯೋಜನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಲಾಗಿದೆ. ಅದರ ಹೆಸರು ಟರ್ಟಲ್ ಟ್ರಯಲ್ಸ್ ಅಂತೇಳಿ. ಟರ್ಟಲ್ ಟ್ರಯಲ್ಸ್. 2026ನೇ ಬಜೆಟಿನಲ್ಲಿ ಈ ಕೆಳಗಿನ ಯಾವ ವಸ್ತುವಿನ ಬೆಲೆ ಅಗ್ಗವಾಗಿದೆ? ಸರಿಯಾದ ಉತ್ತರ ಅಗ್ಗವಾಗಿರೋದು ಯಾವುದು ಕೇಳಿದ್ರೆ ಮೊಬೈಲ್ ಫೋನ್. ಸ್ವಲ್ಪ ಚೀಪ್ ಆಗಿದೆ. ಇನ್ನು ಸಿಗರೇಟು, ಪ್ಲಾಸ್ಟಿಕ್ ಆಧಾರಿತ ಉತ್ಪನ್ನಗಳು ಮತ್ತು ಆಮದು ಮಾಡಿದ ರಬ್ಬರ್ ಇವೆಲ್ಲವೂ ಕೂಡ ತುಟ್ಟಿಯಾಗಿದೆ, ಕಾಸ್ಟ್ಲಿ ಆಗ್ತವೆ ಅಂತ. 2026ನ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ವಸ್ತುವಿನ ಬೆಲೆ ತುಟ್ಟಿಯಾಗಿದೆ? ಸರಿಯಾದ ಉತ್ತರ ತುಟ್ಟಿಯಾಗಿರೋದು ಸಿಗರೇಟ್. ನೋಡಿ, ಮೊಬೈಲ್ ಫೋನು, ಚರ್ಮದ ಉತ್ಪನ್ನಗಳು, ಅಲ್ಯೂಮಿನಿಯಂ ಉತ್ಪನ್ನಗಳ ಬೆಲೆ ಕಡಿಮೆಯಾಗಿದೆ, ಅಗ್ಗವಾಗಿದೆ. ಸಿಗರೇಟ್ ಬೆಲೆ ತುಟ್ಟಿಯಾಗಿದೆ. ಸಿಗರೇಟ್ ರೇಟ್ ಜಾಸ್ತಿ ಆಗುತ್ತೆ. ಸಿಗರೇಟ್ ಮತ್ತು ಮದ್ಯಪಾನ ಬಿಯರ್ಗಳ ಬೆಲೆ ತುಟ್ಟಿಯಾಗಿದೆ. 2026ನೇ ಬಜೆಟ್ನಲ್ಲಿ ಮುದ್ರಾ ಸಾಲದ ಮಿತಿಯನ್ನು ಎಷ್ಟು ಹೆಚ್ಚಿಸಲಾಯಿತು? ಸರಿಯಾದ ಉತ್ತರ ಮೊದಲು 10 ಲಕ್ಷ ಇತ್ತು, ಈಗ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಮುದ್ರಾ ಲೋನ್ ಅಂತ ನಮಗೆ ಕರಿತಿದ್ವಲ್ಲ, ಮುದ್ರಾ ಲೋನ್, ಇದರ ಮಿತಿಯನ್ನು 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಮಹಿಳಾ ಯೋಜನೆಗಳಿಗಾಗಿ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. ಮಹಿಳಾ ಯೋಜನೆಗಳಿಗಾಗಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಕೇಳಿದ್ರೆ ಮಹಿಳಾ ಯೋಜನೆಗಳಾಗಿ 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ಹಣವನ್ನು ಮೀಸಲು ಇಡಲಾಗಿದೆ. ಇನ್ನು PM ಸೂರ್ಯಘರ ಮುಫ್ತ್ ಬಿಜಲಿ ಯೋಜನೆ PM ಸೂರ್ಯಘರ್
ಮುಫ್ತ್ ಬಿಜಲಿ ಯೋಜನೆ. ಸೋಲಾರ್ ಅಳವಡಿಕೆ ಮಾಡುವಂಥ ಯೋಜನೆ ಇದು. ಎಷ್ಟು ಮನೆಗಳಿಗೆ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, 1 ಕೋಟಿ ಮನೆಗಳಿಗೆ ಸೋಲಾರ್ ಅಳವಡಿಕೆ ಮೂಲಕ ಸೂರ್ಯಘರ್ ಮುಫ್ತ್ ಉಚಿತವಾಗಿ ವಿದ್ಯುತ್ತನ್ನು ಕೊಡುವುದು. ಎಷ್ಟು? 300 ಯೂನಿಟ್ ಪರ್ ಮಂತ್. ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂತಹ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ 1 ಕೋಟಿ ಮನೆಗಳಿಗೆ ವಿಸ್ತಾರ ಮಾಡೋದಕ್ಕೆ ಯೋಜಿಸಲಾಗಿದೆ. 2026ರ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಕಾಯಿಲೆಯ 17 ಅಗತ್ಯ ಔಷಧಗಳ ಮೇಲೆ ಆಮದು ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ? ಸರಿಯಾದ ಉತ್ತರ ಕ್ಯಾನ್ಸರ್ ಕಾಯಿಲೆಯ 17 ಔಷಧಗಳ ಮೇಲೆ ಆಮದು ಸುಂಕವನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಇನ್ನು ಈ ಸರಿಯ ವಿತ್ತೀಯ ಕೊರತೆ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇದು ವಿತ್ತೀಯ ಕೊರತೆ ಎಷ್ಟನ್ನು ಕಡಿಮೆ ಮಾಡೋದಕ್ಕೆ ಯೋಜನೆ ಮಾಡಲಾಗಿದೆ ಕೇಳಿದ್ರೆ 4.3%ಗೆ ಇಳಿಸುವ ಗುರಿಯನ್ನು ಹೊಂದಲಾಗಿದೆ. ಲಾಸ್ಟ್ ಟೈಮ್ 2025-26ನ ಬಜೆಟಲ್ಲಿ ಇದು ಎಷ್ಟಿತ್ತು ಕೇಳಿದ್ರೆ 4.4% ಇತ್ತು. ಸೊ 1% ಅಷ್ಟು ಇಳಿಸುವಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ಹಾಗೆಯೇ ಹೊಸ ಸ್ಟಾರ್ಟಪ್ಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಏಂಜಲ್ ಟ್ಯಾಕ್ಸನ್ನು ಫ್ರೀ ಮಾಡುವಂಥ ಯೋಜನೆ ಹಾಕ್ಕೊಳ್ಳಲಾಗಿದೆ. ಏಂಜಲ್ ಟ್ಯಾಕ್ಸ್ ಫ್ರೀ ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ಸ್ನೇಹಿತರೆ, ಇದಿಷ್ಟು 2026-27ರ ಸೆಂಟ್ರಲ್ ಬಜೆಟ್ನ ಪ್ರಮುಖ ಅಂಶಗಳು. ಮುಂದೆ ಹಿಂದಿನ ಬಜೆಟ್ಗಳಲ್ಲಿ ಕೇಳಲಾದಂಥ ಪ್ರಮುಖ ಪ್ರಶ್ನೆಗಳು, ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಬಜೆಟ್ ಮೇಲಿನ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಜೆಟ್ ಶಬ್ದದ ಅರ್ಥ ಏನು? ಸರಿಯಾದ ಉತ್ತರ ಚರ್ಮದ ಚೀಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಫ್ರೆಂಚ್ ಭಾಷೆಯ ಪದವಾಗಿದೆ. ಫ್ರೆಂಚ್ ಭಾಷೆಯ ಪದ ಇದು. ಬಜೆಟ್ ಅನ್ನುವಂಥದ್ದನ್ನ ಆಯ್ಕೆ ಮಾಡಿಕೊಂಡಿದ್ದು. ಇದರ ಮೂಲ ಪದ ಯಾವುದು ಕೇಳಿದ್ರೆ ಬೊಗೆಟೆ. ಇನ್ನು ಹೆಂಗೆ ಉಚ್ಚಾರ ಮಾಡ್ತೀರಿ ನೋಡಿ, ಬೊಗೆಟೆ ಅಂತೇಳಿ ಈ ಬಜೆಟ್ ಪದದ ಮೂಲ ಪದ ಇದು. ಫೆಬ್ರವರಿ 18, 1860ರಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಈಸ್ಟ್ ಇಂಡಿಯಾ ಕಂಪನಿ, ಜೇಮ್ಸ್ ವಿಲ್ಸನ್. ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಜೇಮ್ಸ್ ವಿಲ್ಸನ್. ಹಾಗಾಗಿ ಜೇಮ್ಸ್ ವಿಲ್ಸನ್ನ ಭಾರತದ ಬಜೆಟ್ ಜನಕ ಅಂತೇಳಿ ಕರೀತಾರೆ. ಭಾರತದ ಬಜೆಟ್ನ ಜನಕ ಅಂತೇಳಿ ಕರೀತಾರೆ. ಫಸ್ಟ್ ಟೈಮ್ ಈತನೇ ಮಂಡಿಸಿರ್ತಾನೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ಪರವಾಗಿ ಮಂಡಿಸಿರ್ತಾನೆ. ಭಾರತದಲ್ಲಿ ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದ ವೈಸ್ರಾಯ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಬಜೆಟ್ ಶಬ್ದದ ಬದಲಿಗೆ ಏನನ್ನು ಉಪಯೋಗಿಸಲಾಗಿದೆ? ಆಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಬಜೆಟ್ ಅನ್ನೋ ವರ್ಡೇ ಇಲ್ಲ. ಹಾಗಾಗಿ ಅದರ ಬದಲಿಗೆ ಏನಿದೆ ಕೇಳಿದ್ರೆ ಈ ಮೇಲಿನ 2 ಇದೆ. ಏನಿದೆ ಕೇಳಿದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಒಂದಿದು ವರ್ಡ್, ಅದು ಬಿಟ್ಟರೆ ವಾರ್ಷಿಕ ವ್ಯಕ್ತಿಯ ವಿವರಣ ಅಂತೇಳಿ ಇದೆ. ಈ 2 ಕೂಡ ಪದಗಳು ಇದೆ. ಭಾರತ ಸಂವಿಧಾನದಲ್ಲಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ವಿಧಿ ತಿಳಿಸುತ್ತೆ? ಸರಿಯಾದ ಉತ್ತರ ವಿಧಿ 112. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ವರ್ಷದಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಲಾಯಿತು? ಸರಿಯಾದ ಉತ್ತರ 1924ರಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಸರ್ ವಿಲಿಯಂ ಎಕ್ವರ್ತ್ ಇದನ್ನಲ್ಲ, ಈತ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಬಜೆಟ್ ಮಂಡನೆ ಮಾಡಬೇಕಾದ್ರೆ 1924ರಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟನ್ನು ಪ್ರತ್ಯೇಕ ಮಾಡಿದ. ಬಟ್ ಇದು ಪ್ರೆಸೆಂಟ್ಲಿ ವಿಲೀನ ಆಗಿದೆ. ಎಲ್ಲಿ ಕೇಳಿದ್ರೆ 2017ರ ಬಜೆಟ್ ನಂತರ ಅಗೈನ್ ವಿಲೀನ ಮಾಡಲಾಗಿದೆ. ಬಜೆಟ್ ಅನ್ನು ಮಂಡಿಸುವಂತಹ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಹಣಕಾಸು ಅಥವಾ ವಿತ್ತ ಸಚಿವಾಲಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದವರು ಯಾರು? ನೋಡಿ, ಸ್ವತಂತ್ರ ಭಾರತದ ಕೇಳ್ತಿದ್ದಾರೆ. ಸೊ ಸ್ವತಂತ್ರ ಭಾರತ ಮೊದಲ ಬಜೆಟ್ ಮಂಡಿಸಿದ್ದು ಆರ್.ಕೆ. ಷಣ್ಮುಗಂ ಶೆಟ್ಟಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು ಹಾಗಾದ್ರೆ? ಸರಿಯಾದ ಉತ್ತರ ಆರ್.ಕೆ. ಷಣ್ಮುಗಂ ಶೆಟ್ಟಿ 26 ನವೆಂಬರ್ 1947ರಲ್ಲಿ. 26 ನವೆಂಬರ್ 1947, 47 ಇದು 47ರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ.
ಭಾರತದ ಮೊದಲ ಕಾಗದ ರಹಿತ ಬಜೆಟ್ ಪೇಪರ್ಲೆಸ್ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು? ಸರಿಯಾದ ಉತ್ತರ 2021-22ರಲ್ಲಿ ಪೇಪರ್ಲೆಸ್ ಬಜೆಟ್ ಅನ್ನು ಮಂಡನೆ ಮಾಡಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂಸತ್ತಿನಲ್ಲಿ ಈವರೆಗೆ ಎಷ್ಟು ಸಾರಿ ಕಾಗದ ರಹಿತ ಬಜೆಟ್ ಅನ್ನು ಮಂಡಿಸಲಾಗಿದೆ? ಸರಿಯಾದ ಉತ್ತರ 4 ಸಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ವಿತ್ತ ಮಂತ್ರಿ ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಫುಲ್ ಟೈಮ್ ಫಿನಾನ್ಸ್ ಮಿನಿಸ್ಟರ್ ಇವರು. ನೆಕ್ಸ್ಟ್, ಭಾರತದ ಮೊದಲ ಮಹಿಳಾ ವಿತ್ತ ಮಂತ್ರಿ ಯಾರು? ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಹಣಕಾಸು ಸಚಿವರು. ಭಾರತದಲ್ಲಿ ಈವರೆಗೆ ಅತ್ಯಂತ ದೀರ್ಘವಾದ ಬಜೆಟ್ ಭಾಷಣ ಮಾಡಿದವರು ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈವರೆಗೆ ಭಾರತದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ? ಸರಿಯಾದ ಉತ್ತರ 3 ಜನ. ಹಾಗಾದ್ರೆ ಯಾರ್ಯಾರವರು ಅಂತ ಕೇಳಿದ್ರೆ, ನೆಹರು, ದೆನ್ ರಾಜೀವ್ ಗಾಂಧಿ, ದೆನ್ ಇಂದಿರಾ ಗಾಂಧಿ. ನೆಹರು ಅವರು, ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಈ 3 ಜನ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ಕೂಡ ಬಜೆಟ್ ಅನ್ನು ಮಂಡನೆ ಮಾಡಿದ 3 ಪ್ರೈಮ್ ಮಿನಿಸ್ಟರ್ಸ್. ಗಣತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು? ಗಣತಂತ್ರ ಭಾರತ ಮೀನ್ಸ್ ಜನವರಿ 26, 1950ರ ನಂತರ ಫಸ್ಟ್ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತೇಳಿ. ಸರಿಯಾದ ಉತ್ತರ ಜಾನ್ ಮಥಾಯಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಾನ್ ಮಥಾಯಿ ಅವರು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. 28 ಫೆಬ್ರವರಿ 1950ರಲ್ಲಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದರು. ಭಾರತದಲ್ಲಿ ಈವರೆಗೆ ಅಧಿಕ ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು? ಆಗಲೇ ಹೇಳಿದಾಗೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. 10 ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. 2017ಕ್ಕಿಂತ ಮೊದಲು ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇತ್ತು? ಸರಿಯಾದ ಉತ್ತರ ಫೆಬ್ರವರಿ ಲಾಸ್ಟ್ ಡೇ ಮಾಡಲಾಗ್ತಾ ಇತ್ತು. 2019ರ ನಂತರ ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ? ಸರಿಯಾದ ಉತ್ತರ ಫೆಬ್ರವರಿ 1ರಂದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟೀರಿಯಂ ಬಜೆಟ್ನ ಅರ್ಥ ಏನು? ಇಂಟೀರಿಯಂ ಬಜೆಟ್ ಅಂದರೆ ಮೇಲಿನ 2 ಕೂಡ ಹೌದು. ಅಂದರೆ ಮಿನಿ ಬಜೆಟ್ ಅಂತಲೂ ಕೂಡ ಕರಿತೀವಿ, ವೋಟ್ ಆನ್ ಅಕೌಂಟ್ ಅಂತಲೂ ಕೂಡ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು ಬಜೆಟ್ ರಿಲೇಟೆಡ್ ಆಗಿರುವಂತಹ ಬಹಳ ಪ್ರಮುಖವಾದ ಪ್ರಶ್ನೋತ್ತರಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.